ಹ್ಞೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಇವತ್ತಿನ ಸ್ಪೆಷಲ್ ಡಿಶ್ ಏನಪ್ಪ ಅಂತ ಅಂದರೆ ಕ್ಯಾಪ್ಸಿಕಮ್ ಆಲೂ ಆನಿಯನ್ ಕರಿ. ಸೊ ನಾರ್ತ್ ಇಂಡಿಯನ್ ಗ್ರೇವಿಗೆ ಸೌತ್ ಇಂಡಿಯನ್ ಟಚ್ನ ಕೊಟ್ಟು ಮಾಡಿರುವಂಥ ಈ ರೆಸಿಪಿ ನಿಮಗೋಸ್ಕರ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ಎಷ್ಟು ಸತ್ಯ ನೋಡಿ. ನಮ್ಮ ಮನೆ ಅಡುಗೆ ಮನೆಯಿಂದನೇ ನಮ್ಮ ಆರೋಗ್ಯ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ. ನಾವು ಮಾಡೋ ಅಡುಗೆ ತಿಂಡಿಗಳು, ನಾವು ಸೇವಿಸುವಂಥ ಆಹಾರ ನಮ್ಮ ದೇಹದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾವು ದಿನನಿತ್ಯ ನಡೆಸ್ತಾ ಇರೋ ಜೀವನನೇ ಸಾಕ್ಷಿ. ಸೊ ಹಾಗಿದ್ರೆ ನೋಡೋಣ ಬನ್ನಿ, ಈ ನಾರ್ತ್ ಇಂಡಿಯನ್ ಗ್ರೇವಿಗೆ ನಮ್ಮ ಸೌತ್ ಇಂಡಿಯನ್ ಟಚ್ ಕೊಟ್ಟು ವಾವ್ ಅನ್ನೋ ಟೇಸ್ಟ್ನ ನಾನು ತರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಮತ್ತು ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ನಮ್ಮ ದೇಹಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ನಾವು. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಕ್ಕೆ ಫಸ್ಟ್ ದೊಡ್ಡದಾಗಿ ಕ್ಯಾಪ್ಸಿಕಮ್ ಮತ್ತು ಚಿಕ್ಕದಾಗಿ ಈರುಳ್ಳಿ, ದೊಡ್ಡದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ, ಅಂದರೆ ಅದು ಮಷಿನ್ ಹಿಂಗೆ ಗಿರ್ಗಿರ್ ತಿರುಗಿಸೋದಿರುತ್ತಲ್ಲ, ಅದರಲ್ಲಿ ನಾನು ಏನು ಮಾಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿಬಿಟ್ಟು ಗಿರ್ಗಿರ್ ಅನಿಸಿದ್ದೀನಿ. ಸೊ ಚಿಕ್ಕದಾಗಿ ಕಟ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ, ಇದಕ್ಕೆ ಎಷ್ಟು ಬೇಕು. ಇನ್ನು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ, ಜೀರಿಗೆ, ಚಟ್ನಿ ಕಡಲೆ ಅಥವಾ ಪುಟಾಣಿ ಅಂತೀವಲ್ಲ ಅದು, ಮತ್ತು ಒಣ ಕೊಬ್ಬರಿನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ನೀವು ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ ನಾನಿಲ್ಲಿ. ಸೊ ನುಣ್ಣಗೆ ರುಬ್ಬಿಟ್ಕೊಂಡ್ಬಿಟ್ಟು ಇದನ್ನು ಒಂದು ಸೈಡಿಗೆ ನೀವು ಎತ್ತಿಟ್ಕೊಳ್ಳಿ. ಸೊ ಒಂದು ಪಾತ್ರೆನ ಇಟ್ಟು ಪಾತ್ರೆ ಬಾಣಲಿ ಬಿಸಿ ಆಗೋವರೆಗೂ ವೇಟ್ ಮಾಡಿ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಜೀರಿಗೆ, ಸೊಂಪು, ಮೆಂತೆಕಾಳು, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಘಮ ಇರಲಿ ಅಂತ ತುಂಬ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಾ ಇರೋದು. ಮಳೆಗಾಲ ಆಗಿರೋದ್ರಿಂದ ಈ ಸ್ಪೈಸಸ್ಗಳು ಒಂದಿಲ್ಲದೆ ಒಂದು ರೀತಿಯಾಗಿ ನಮ್ಮ ದೇಹಕ್ಕೆ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನಿವತ್ತು ಮಳೆಗಾಲ ಆಗಿರೋದ್ರಿಂದ ಈ ಮಸಾಲೆಗಳನ್ನ ನಾನು ಯೂಸ್ ಮಾಡ್ತೀನಿ. ಸೊ ನಂತರ ನಾವಿಲ್ಲೇನು ಮಾಡ್ಕೊಂಡಿದ್ದೀವಿ, ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ಈರುಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದು ದೇಹಕ್ಕೆ. ಯಾರೆಲ್ಲ ಈರುಳ್ಳಿ ಯೂಸ್ ಮಾಡಲ್ಲ ನೀವು ಸ್ಕಿಪ್ ಮಾಡ್ಬೋದು. ಸೊ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈರುಳ್ಳಿನ. ಈರುಳ್ಳಿ ಬೆಂದ ಮೇಲೆ ನಾನು ಈ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡಿರುವಂಥ ಮಿಶ್ರಣನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಮಿಶ್ರಣನ ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟುವರೆಗೂ ಬೇಯಿಸ್ಕೋಬೇಕು ಅಂದರೆ, ನಾವು ಯೂಸ್ ಮಾಡಿರೋ ತೆಂಗಿನಕಾಯಿ ಒಂಥರ ಎಣ್ಣೆ ಸಬ್ಸ್ಟೆನ್ಸ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿವರೆಗೂ ಬೇಯಿಸ್ಕೊಂಡ್ಮೇಲೆ ಅದು ತಳ ಹಿಡಿತಾ ಇದೆ ಅಂದಾಗ ನೀವೇನು ಮಾಡಿ, ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಮಿಶ್ರಣವನ್ನು ಆ್ಯಡ್ ಮಾಡಿದಾಗ ನೋಡಿ, ನಿಮಗೆ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಅದು ಬೇಕೋ, ಸೊ ನೀವು ಆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಅದನ್ನು ತೊಗೊಂಡು ಬರಬೇಕು. ಸೊ ಆಮೇಲೆ ನೀವು ಬೇಯಿಸಿಟ್ಕೊಂಡಿರೋದು ಅಥವಾ ಬೇಯಿಸದೇ ಇರೋ ಕ್ಯಾಪ್ಸಿಕಮ್, ಆನಿಯನ್ ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಬೋದು. ಅದಕ್ಕಿಂತ ಮೊದಲು ಬೇಸಿಕ್ ಮಸಾಲೆಗಳನ್ನ ಹಾಕ್ಕೊಂಡು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು 2 to 3 seconds ನೀವು ಬೇಯಿಸ್ಕೊಂಡ್ರೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಬೇಕೆ ನಿಮಗೆ ನೀರಿನ ಅವಶ್ಯಕತೆ ಇದೆ ಗ್ರೇವಿಗೆ ಅಂದಾಗ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ. ವಾವ್ ಅನಿಸುತ್ತೆ. ಚಪಾತಿ, ರೈಸ್, ಪೂರಿ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ನಬಹುದು. ಸೊ ಸೂಪರಾಗಿ ಕೂಡ ಇರುತ್ತೆ. ಸ್ವಲ್ಪ ಸೌತ್ ಇಂಡಿಯನ್ ಟಚ್ಚು ಲೇಟರ್ ಆನ್ ನಾನು ಕೊಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ಪೆಷಲಿ ರೈಸ್ಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ ಇದು. ಸೊ ನೋಡಿ, ಇಲ್ಲಿ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಇದನ್ನು ಪ್ರೀವಿಯಸ್ ಆಗಿ ಏನೂ ಬೇಯಿಸ್ಕೊಂಡಿಲ್ಲ. ನೀವು ಬೇಕಾದರೆ ಬೇಯಿಸ್ಕೋಬೋದು ಒಂದು ತವಾದಲ್ಲಿ. ಎಣ್ಣೆ ಅದು ಏನೂ ಹಾಕ್ದೇ ನೀವು ಬೇಯಿಸ್ಕೊಂಡ್ರು ಇನ್ನೂ ಟೇಸ್ಟಾಗಿ ಬರುತ್ತೆ. ಇಲ್ಲ ಹಾಗೆ ಹಾಕಿದ್ರೂ ಕೂಡ ಸೇಮ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಜಾಸ್ತಿ ಕುದಿಸ್ಬೇಕಷ್ಟೆ. ಸೊ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನೀವು ಒಂದು 10-15 ನಿಮಿಷ ಕುದಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಆಗಿಬಿಡುತ್ತೆ. ಬಟ್ ನಮ್ಮ ಅತ್ತೆ ಅವರು ಒಂದು ಸಜೆಷನ್ ಕೊಟ್ಟರು ನನಗೆ, ಯಾಕಮ್ಮ ಮತ್ತೆ ಸಾರೆಲ್ಲ ಮಾಡ್ಕೊಂಡು ಕೂತ್ಕೊತೀಯ, ಇದನ್ನ ಹೆಂಗೂ ಮಾಡಿದೀಯಾ ಅಲ್ವಾ, ಸೊ ಚಪಾತಿ ಗಿಪಾತಿ ಎಲ್ಲ ರೆಡಿ ಇದೆ, ಸೊ ಇದಕ್ಕೆ ಒಂಚೂರು ನೀರು ಹಾಕಿ ಸಾಂಬಾರು ಥರ ಮಾಡು ನೀನು, ಚೆನ್ನಾಗಿ ಬರುತ್ತೆ ಅಂತ ಅಂದರು. ಸೊ ಸರಿ, ಮತ್ತೆ ನಾನು ಯಾಕೆ ಮಾಡಲಿ, ನಮ್ಮ ಅತ್ತೆನೇ ಹೇಳಿದಾರಲ್ಲ, ಸೊ ಹೈಕಮಾಂಡಿಂದನೇ ಪರ್ಮಿಷನ್ ಬಂದಮೇಲೆ ಇನ್ನೇನು ಅಂತ ಹೇಳಿಬಿಟ್ಟು ಸೊ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಸಾಂಬಾರು ಟೇಸ್ಟ್ಗೆ ತೊಗೊಂಬಂದೆ. ಸೊ ಸೂಪರಾಗಿತ್ತು. ಮೀನ್ಸ್ ಅಂದರೆ ಇಂಗ್ರೀಡಿಯೆಂಟ್ಸಲ್ಲಿ ಏನೂ ಚೇಂಜಸ್ ಇಲ್ಲ, ಟೇಸ್ಟಲ್ಲಿ ಏನೂ ಚೇಂಜಸ್ ಆಗೋಲ್ಲ, ಜಸ್ಟ್ ಲಿಕ್ವಿಡ್ ಕ್ವಾಂಟಿಟಿ ಮಾತ್ರನೇ ಚೇಂಜ್ ಆಗುತ್ತೆ.
ಬಟ್ ಅದು ಕೂಡ ಆಪ್ಸಮ್ ಆಗಿರುತ್ತೆ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಥೈರಾಯ್ಡ್ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕ್ಯಾಪ್ಸಿಕಮ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದರಲ್ಲಿ ಎಲ್ಲ ಒಳ್ಳೆಯ ಗುಣಗಳಿರೋದ್ರಿಂದ ನಮ್ಮ ದೇಹಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೂ ಕೂಡ ಅದು ಕಂಟ್ರೋಲಿಗೆ ತೊಗೊಂಬರುತ್ತೆ. ಸೊ ನಾವು ಮಾಡೋ ಅಡುಗೆಯಲ್ಲೇ ಎಲ್ಲ ಔಷಧಿ ಗುಣಗಳಿರುತ್ತೆ. ಜಸ್ಟ್ ನಾವು ಅದನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಕುಕ್ ಮಾಡಿ ನೆಮ್ಮದಿ ಜೀವನನ ಆರಾಮಾಗಿ ನಾವು ಸಾಗಿಸ್ತಾ ಹೋಗ್ಬೋದು. ಸೊ ನೋಡಿ, ಅದು ಸ್ಲೋ ಆಗಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದಲ್ವ. ಸೊ ಅದಕ್ಕೋಸ್ಕರ ಮತ್ತು ಆವಾಗವಾಗ ನೀವು ಅದನ್ನು ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡ್ಕೊಂಡ್ಬಿಟ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡತ್ತೆ, ಒಂಥರ ಸುಟ್ಟಿರೋ ವಾಸನೆ ಬರುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಸೊ ನಿಮಗೆ ಇನ್ನೂ ಗ್ರೇವಿ ಜಾಸ್ತಿ ಬೇಕು, ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಬೇಕು ಅಂತ ಅಂದಾಗ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಬ್ವಿಯಸ್ಲಿ ಅದಕ್ಕೆ ನೀರು ಆ್ಯಡ್ ಮಾಡಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ತೊಗೊಂಬರ್ತೀನಿ ಅದನ್ನು. ಮತ್ತು ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಯಾವ ಥರ ಮಾಡಿದ್ದೀನಿ ಅಂದರೆ, ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಆ ಬೇಯಿಸಿರೋ ನೀರನ್ನ ಸಮೇತ ನಾನು ಆಲೂಗಡ್ಡೆ ಹಾಕಲ್ಲ, ಲಾಸ್ಟಿಗೆ ಎಲ್ಲ ಪೂರ್ತಿ ನಂದು ಕುಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ಇನ್ನೇನು ನಾನು ಈ ಗ್ರೇವಿನ ಇಳಿಸ್ಬೇಕು ಅಂತ ಅಂದಾಗ ನಾನಿಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಆಲೂಗಡ್ಡೆ ಶುಗರ್ ಇರೋರಿಗೆ ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ, ಯಾಕಂದರೆ ಹೈ GI ಇಂಡೆಕ್ಸ್ ಅದರಲ್ಲಿ ಇರುತ್ತೆ ಅದರಿಂದ. ಬಟ್ ನನಗೆ ಆಲೂಗಡ್ಡೆ ಅಂದರೆ ಸಖತ್ ಫೇವ್ರೆಟ್ಟು, ದಿನ ಕೊಟ್ಟರು ತಿಂತೀನಿ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ತಿನ್ನೋಕ್ಕಾಗಲ್ಲ. ಬಟ್ ನಾನು ಈ ರೀತಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಈ ರೀತಿ ಟ್ರೈ ಮಾಡಿ ಆಲೂಗಡ್ಡೆ ನಾನು ಯೂಸ್ ಮಾಡಿದಾಗ ನನ್ನ ಶುಗರ್ ಲೆವೆಲಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿರಲಿಲ್ಲ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್. ಹ್ಯಾವ್ ಅ ನೈಸ್ ಡೇ.